ನಮಸ್ಕಾರ ಎಲ್ಲರಿಗೂ. ಇಷ್ಟು ದಿವ್ಸ ವಿಡಿಯೋದಾಗ ಚಂದ್ರ ಮತ್ತು ಶನಿ ಗ್ರಹ ಬಿಟ್ಟು ಎಲ್ಲ ಗ್ರಹಗಳದ್ದು ವಿಡಿಯೋ ಕವರ್ ಆಗ್ಯದ ಆಲ್ರೆಡಿ. ಸೊ ಯಾರು ಇಲ್ಲಿ ತನ ಅಪ್ಡೇಟೆಡ್ ಇಲ್ಲ ಪ್ಲೀಸ್ ಚೆಕ್ ಮಾಡ್ಕೊರಿ. ಮ್ಯಾಲ ಐ ಬಟನ್ದಾಗರೆ ಬರ್ತಾವ 6 ವಿಡಿಯೋಸ್ ಅವ. ಸೊ ಐ ಬಟನ್ದಾಗ ಅಷ್ಟು ಕವರ್ ಆಗೋದಿಲ್ಲ. ಚಾನಲ್ದಾಗ ಹೋಗಿ ಪ್ಲೀಸ್ ಚೆಕ್ ಮಾಡ್ಕೊರಿ. ಇವತ್ತು ಶನಿ ಗ್ರಹದ ಬಗ್ಗೆ ನೋಡೋಣ ಅಂತ. ನಾವು ಹೋಗಿ ಟೆಂಪಲ್ ಯಾವ್ದಂತಂದ್ರ, ಅಂದ್ರೆ ಶನಿ ಗ್ರಹ ಇರೋ ಟೆಂಪಲ್ ಯಾವ್ದಂತಂದ್ರ ಶ್ರೀ ಧರ್ಭರನ್ನೇಶ್ವರಾರ್ ಟೆಂಪಲ್, ಶ್ರೀ ಶನೇಶ್ವರನ್ ಟೆಂಪಲ್. ಓಕೆ, ಎರಡು ಹೆಸರು. ಧರ್ಭರನ್ನೇಶ್ವರ ಅಂದ್ರೆ ಆಬ್ವಿಯಸ್ಲಿ ಶಿವ, ಆಮೇಲೆ ಶನೇಶ್ವರನ್ ಟೆಂಪಲ್. ಸೊ ಫಸ್ಟಿಗೆ ಟೆಂಪಲ್ದಾಗ ಏನೇನದ ಅಂತ ನೋಡೋಣ ಅಂತ. ಹಿಂಗಿನ್ನ ರೋಡ್, ಈಗ ರೋಡ್ ರೈಟ್ ಸೈಡ್ ತೀರ್ಥ ಅದ, ಪವಿತ್ರ ತೀರ್ಥ, ಅದ್ರ ಹೆಸರು ನಳ ತೀರ್ಥ. ಯಾಕಂದ್ ಮುಂದೆ ಗೊತ್ತಾಗ್ತದ. ಆಮೇಲೆ ರೋಡ್ ಲೆಫ್ಟ್ ಸೈಡ್ ಅಂದ್ರೆ ಈ ಕಡೆಂದು ಹೋದ್ರ ಒಟ್ ಅಪೋಸಿಟ್ ಸೈಡ್ಸ್ ಅವ. ರೋಡ್ ಲೆಫ್ಟ್ ಸೈಡ್ ಶನೇಶ್ವರ ಟೆಂಪಲ್, ಧರ್ಭರನ್ನೇಶ್ವರ ಟೆಂಪಲ್. ಟೆಂಪಲ್ ಎಂಟ್ರಿ ಆದ ಕೂಡಲೇ ಮೇನ್ ಗರ್ಭಗುಡಿ ಅದು ಶಿವನ್ ಮೂರ್ತಿ ಅದ, ಶಿವನ್ ಲಿಂಗ ಅದ. ಆಮೇಲೆ ಗರ್ಭಗುಡಿ ಎದುರಿಗೆ ರೈಟ್ ಸೈಡ್ ಅದ್ರ ಕಡೆನ ಅಂದ್ರ ಹಿಂಗ ನಮ್ ಕಡೆನ ಮುಖ ಮಾಡಿ ಶನೇಶ್ವರನ್ ಟೆಂಪಲ್ ಅಂದ್ರೆ ಶನೇಶ್ವರನ್ ಮೂರ್ತಿ ಅದ. ಆಮೇಲೆ ಅದರದ್ದು ಈಗ ಇಲ್ಲಿ ಶನೇಶ್ವರ ಮೂರ್ತಿ ಅದರ ಈ ಕಡೆ ಮುಖ ಮಾಡಿ ಪಾರ್ವತಿ ಅಮ್ಮನ ಮೂರ್ತಿ ಅದ. ಸೊ ಇದಾತ ಟೆಂಪಲ್ನಾಗ ಏನೇನದ ಅಂತ ಹೇಳಿ. ಈಗ ಅಲ್ಲಿದ್ ವಿಶೇಷತೆ ನೋಡೋಣ ಅಂತ ಏನದ ಅಂತ ಹೇಳಿ. ಸೊ ಫಸ್ಟಿಗೆ ಧರ್ಭರನ್ನೇಶ್ವರ ಅಂತ ಹೆಸರು ಹೆಂಗ್ ಬಂತ ಅಂತ ನೋಡೋಣ. ಧರ್ಭರನ್ನೇಶ್ವರ ಟೆಂಪಲ್ ಅಂತ ಹೇಳಿ. ಈಗ ಅದನ್ನ ಸ್ಪ್ಲಿಟ್ ಮಾಡಿದ್ರ ಧರ್ಭ ಅಂತಂದ್ರ ಒಂದ್ ಟೈಪ್ ಆಫ್ ಗ್ರಾಸ್, ಧರ್ಬಿ ಅಂತ ಕೇಳಿರ್ಬೋದು ನೀವು. ನಮ್ಮಲ್ಲಿ ಅದನ್ನ ಹಿಂಗ ಶ್ರಾದ್ದ ಗಿದ ಮಾಡ್ಸ್ಬೇಕಾದ್ರೆ ಅದನ್ನ ಕೈಗೆ ಹಾಕೊಳಿಕ್ ಯೂಸ್ ಮಾಡ್ತಾರ. ಸೊ ನಂಗೆ ಅದು ಒಂದ ಗೊತ್ತದ, ಬ್ಯಾರೆ ಏನಾರು ಗೊತ್ತಿದ್ರೆ ನಂಗೂ ಹೇಳ್ರಿ. ಆಮೇಲೆ ಧರ್ಭರನ್ನೇಶ್ವರಾರ್ ನಡಕ ರನ್ನೆ ಅಂದ್ರ ಅರಣ್ಯ ಅಂತ ಆ ಟೈಪ್ ಬರ್ತದ ನಡಕ ಸ್ಪ್ಲಿಟ್ ಮಾಡಿದಾಗ ಎಕ್ಸಾಕ್ಟ್ಲಿ. ಸೊ ಅರಣ್ಯ ಅಂದ್ರ ಫಾರೆಸ್ಟ್. ಸೊ ಆ ಏರಿಯಾ ಪೂರ್ತಿ ಫಾರೆಸ್ಟ್. ಆಮೇಲೆ ಆ ಜಗದಾಗ ಪೂರ್ತಿ ದರ್ಭ ಅನ್ನೋದೊಂದು ಗ್ರಾಸ್ ಬೆಳಿತಿತ್ತು ಅಂತ ಹೇಳಿ, ಭಾಳ ಬೆಳಿತಿತ್ತು. ಸೊ ಅದ್ರ ಸಂಬಂಧ ಆ ಟೆಂಪಲ್ ಹೆಸರು ಏನ್ ಬಂತಂದ್ರ ಧರ್ಭರನ್ನೇಶ್ವರ ಟೆಂಪಲ್ ಅಂತ ಬಂತು. ಓಕೆ, ಈಗ ಶ್ರೀ ಶನೇಶ್ವರನ್ ಟೆಂಪಲ್, ಈಗ ಅಲ್ಲೇ ಶನೇಶ್ವರದ್ದು ಒಂದ್ ಮೂರ್ತಿ ಅದ. ಅಲ್ಲಿ ಏನಂತಾರಂದ್ರ ನಾವು ಹೋಗಿ ಶಿವನ್ ಬೇಡ್ಕೊಂಡ್ರ ಶನಿ ಕಾಟ ನಮಗ್ ಕಡಿಮೆ ಆಗ್ತದ. ಓಕೆ, ಈ ಟೈಪ್ ಅಲ್ಲಿ ಫೇಮಸ್ ಇರೋದು. ಬಟ್ ಇಲ್ಲೇ ಯಾಕೆ ಶನೇಶ್ವರನ್ ಫೇಮಸ್ ಅದ ಏನದ ಅಂತ ನೋಡೋಣ ಅಂತ. ಹಿಂದಕ ನಳರಾಜ ಅಂತಿದ್ದ, ಆಲ್ಮೋಸ್ಟ್ ಆಲ್ ಕೇಳಿರ್ಬೋದು ಇವನ್ ಹೆಸರು. ಇವ ನಿಷಾದ ಅನ್ನೋದೊಂದು ಕಿಂಗ್ಡಮ್ನಾಗ ಆಳ್ತಿದ್ದ. ಏನಾತಂದ್ರೆ ಇವಂಗ್ ಶನಿ ಕಾಟದ ಸಂಬಂಧ ಇವಂದು ವೆಲ್ತ್ ಹೋತು, ಇವಂದು ರಾಜ್ಯ ಹೋತು, ಎಲ್ಲ ಹೋಗೋತ್ ಹೋತು. ಇವ್ ರಾಜದಿಂದನೂ ಹೊರಗೆ ಬಂದ. ಸೊ ಅದ್ರ ಸಂಬಂಧ ಇವ್ ಏನ್ ಮಾಡ್ತಾನ, ಈ ಟೆಂಪಲ್ನಾಗ ಬಂದು ಶಿವನ್ನ ಆರಾಧನೆ ಮಾಡ್ತಾನ. ಅಂದ್ರ ನಂಗೆ ಶನಿ ಕಾಟ ಹೋಗುಸ್ ಅಂತೇಳಿ ಆರಾಧನೆ ಮಾಡಿದಾಗ ಶಿವ ಅವಂಗ್ ವರ ಕೊಟ್ಟು ಅವ್ನ್ ಶನಿ ಕಾಟ ಎಲ್ಲಾ ದೂರ ಆಗಿ ಎಲ್ಲಾ ವಾಪಸ್ ಬರ್ತದ ಅಂತ ಅವಂಗ. ಅಲ್ಲೇ ಒಂದ್ ತೀರ್ಥ ಏನಂದಲ್ಲ, ಆ ನದಿ ಒಳಗ್ ಅಂದ್ರ ಅದು ಆ ತೀರ್ಥದೊಳಗ್ ಸ್ನಾನ ಮಾಡಿ ಅವ್ನ್ ಶಿವನ್ ಪೂಜೆ ಮಾಡಿರ್ತಾನ. ಅದ್ರ ಸಂಬಂಧ ಒಂದೆಲ್ಲಾ ಕಾಟ ಹೋಗ್ತದ. ಸೊ ಈಗೂ ಹಂಗ ನಡ್ದದ. ಆ ತೀರ್ಥ ಒಳಗ್ ಸ್ನಾನ ಮಾಡಿ ಶಿವನ್ ಪೂಜಾ ಮಾಡಿದ್ರೆ ಶನಿ ಕಾಟ ಹೋಗ್ತದ ಅಂತ ಹೇಳಿ. ಅಲ್ಲಿ ಶನೇಶ್ವರ ಮೂರ್ತಿನೂ ಅದ, ಅದಕ್ಕೂ ನಮಸ್ಕಾರ ಮಾಡಿ ಬರ್ತಾರ. ಸೊ ಆ ತೀರ್ಥ ನಳ ತೀರ್ಥ ಅಂತ ಯಾಕದ ಅಂತ ಹೇಳಿ ಈಗ ಗೊತ್ತಾಗಿರ್ಬೋದು. ಅವನ್ ಸ್ನಾನ ಮಾಡಿ ಅವನದಿಂದ ಪ್ರಥಾ ಚಾಲು ಆಗಿದ್ದಕ್ಕ ನಳ ತೀರ್ಥ ಅಂತ ಹೆಸರು ಬಂದಿರ್ತದ. ಅಲ್ಲೇ ಮೇನ್ ಹಿಂಗ ಆಯಿಲ್ ದಿಂದ ಅಂದ್ರೆ ಎಣ್ಣಿಯಿಂದ ಅದಕ್ಕ ಎಣ್ಣಿ ಹಿಂಗ್ ದಾನ ಟೈಪ್ ಮಾಡ್ತಾರ. ಅಂದ್ರ ಶನೇಶ್ವರ ಭಗವಾನ್ ಮೇಲೆ ಹಾಕ್ಲಿಕ್, ಶನಿ ಭಗವಾನ್ ಮೇಲೆ. ಆಮೇಲೆ ಹಿಂದ ದೀಪ ಹಚ್ಲಿಕ್ಕೂ ಇಟ್ಟಾರ, ಎಲ್ಲಾರು ದೀಪ ಹಚ್ಚಿ ಬರ್ತಾರ. ಸೊ ಈ ಟೈಪ್ ಭಾಳ ಪ್ರಥಾ ಅವ. ಯಾರು ನಂಬ್ತಾರ ಅವ್ರು ಅದನ್ನ ಮಾಡ್ಕೋತ ಹೋಗ್ತಾರ ಇನ್ನು. ಬಟ್ ನಾವು ನಮಸ್ಕಾರ ಮಾಡಿ ಬಂದ್ವಿ ಅಷ್ಟ. ಓಕೆ, ಸೊ ಟೆಂಪಲ್ ಮಾತ್ರ ಭಾಳ ಚಂದ ಅದ, ಎಲ್ಲೂ ಫೋಟೋ ಇದಕ್ ಬಿಡುದಿಲ್ಲ. ಆಮೇಲೆ ಇನ್ನೊಂದೇನ್ ಹೇಳ್ಬೇಕಿತ್ತಂದ್ರ, ಇದೇನ್ ತಿರುನಲ್ಲಾರ್ ಅದಲ್ಲ, ಇದು ಒಂದ ತಮಿಳ್ನಾಡ್ ಸ್ಟೇಟ್ ನಾಗಿಲ್ಲ. ಆಕ್ಚುಲಿ ಹೆಂಗದ, ಹಿಂಗ್ ಪೂರ್ತಿ ತಮಿಳ್ನಾಡಿದ್ರ ಇದು ಒಂದ ತಿರುನಲ್ಲಾರ್ ಏನದಲ್ಲ, ಇವ್ರು ಪಾಂಡಿಚೇರಿ ಅನ್ನೋದು, ಪಾಂಡಿಚೇರಿ ಎಲ್ಲಾರ್ಗೂ ಗೊತ್ತದ. ಸೊ ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಹೋಲ್ಡ್ನಾಗ ಇದು ಒಂದ ಊರ್ ಬರ್ತದ ತಿರುನಲ್ಲಾರ್ ಅಂತೇಳಿ. ಸೊ ನಮಗ್ ಒಂದೇನ್ ಚಲೋ ಆಗಿತ್ತಂದ್ರ ಈ ಟೆಂಪಲ್ನಾಗ ಎಲ್ಲ ಆಲ್ಮೋಸ್ಟ್ ಆಲ್ ಬೋರ್ಡ್ಸ್ ಇಂಗ್ಲಿಷ್ನಾಗಿದ್ದು. ಅಂದ್ರೆ ತಮಿಳ್ ಪ್ಲಸ್ ಇಂಗ್ಲಿಷ್ನಾಗಂತೂ ಇದ್ದು ಎಲ್ಲಾ ಬೋರ್ಡ್ಸ್. ಸೊ ನಮಗೆ ಎಲ್ಲಾ ಕಡೆ ಓದ್ಲಿಕ್ಕೆ ಬಂದ್ ಮೇನ್ ಏನೇನದ ಅಂತ ಹೇಳಿ ಭಾಳ ಚಲೋ ಅನಿಸ್ತ. ಬಟ್ ಕ್ಯಾಮ್ರಾ ಇಲ್ಲೂ ಅಲೋ ಇರಲಿಲ್ಲ, ಹೊರಗಿಂದಷ್ಟ ಹಿಂಗ ಒಂದ್ ವ್ಯೂ ಸಿಕ್ತಷ್ಟ. ಅದ್ ಬಿಟ್ರೆ ಒಳಗೆ ಎಲ್ಲೂ ಕ್ಯಾಮ್ರಾ ಇಲ್ಲೂ ಅಲೋ ಇರಲಿಲ್ಲ. ಸೊ ಹೆಂಗ ಅನಿಸ್ತ ಅಂತ ಹೇಳ್ರಿ. ಶೇರ್ ಇದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ರಾಧೇ ರಾಧೆ.